ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷಯ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಿಕವಾಗಿದೆ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಭಕ್ತರಿಗೆ ನೀ ಕಾಮಧೇನುವ ಅವರ ಇಚ್ಛೆ ನಿಯುತಿ ವ್ಯಕ್ತವಾಗಿ ಸಕಲ ಜನರಳು ನಿತ್ಯ ಸುಖವನ್ನು ಕಾಯುತಿ. ದೇಹ ಜ್ವಾಲೆಯ ಹಸ್ತಸ್ಪರ್ಶದಿ ಶಾಂತಪಡಿಸುವಿ ಸಿದ್ಧನೇ, ಸ್ನೇಹ ಭಾವದಿ ರಕ್ಷಿಸಿ ನನ್ನನ್ನು ಇರುವೆ ಭವದೊಳು ಸಿದ್ಧನೇ. ಹೇ ಸದ್ಗುರು ಸಿದ್ಧಾರೂಢನೇ, ನಿನಗೆ ಜಯ ಜಯಕಾರವಿರಲಿ. ಗೂಢವಾದ ಸ್ವರೂಪವನ್ನೆರೆಯದೆ ಪ್ರೌಢನಾದ ನಿನ್ನ ಕುರಿತು ಶರಣು ಬಂದಂತ ನಮ್ಮನ್ನು ಉದ್ಧಾರ ಮಾಡುವನು ನೀನೇ ಇದ್ದಿ. ನಾವು ತ್ರಿಗುಣ ಜಾಲದಲ್ಲಿಯೂ ಪಂಚಭೂತಗಳ ಮೇಳದಲ್ಲಿಯೂ ಸಿಲುಕಿ ಬಹು ದುಃಖಪಟ್ಟೆವು. ಈ ಕಾಲದಲ್ಲಿ ನೀನೇ ಪ್ರಾಪ್ತನಾಗಿ ನಮ್ಮನ್ನು ಬಿಡಿಸುವಂತನಾಗು. ಸ್ವರೂಪವನ್ನು ಮರೆತು ನಾನಾತ್ವ ಕೊಡುತ್ತಿರುವೆವು. ಚಿತ್ತವು ತ್ರಿಗುಣದ ಉರಿನೊಳಗೆ ಸಿಲುಕಿರುವುದು. ಸಕಾಮ ಕರ್ಮಗಳನ್ನು ಮಾಡುತ್ತಾ ಸಂಸ್ಕೃತಿಯ ದುಃಖವು ಪ್ರಾಪ್ತವಾಗುವಂಥದ್ದಾಗುವುದು. ಇದು ಜನ್ಮ ಮರಣ ರೂಪ ಸಂಸಾರವು. ಇದರೊಳಗೆ ಎಲ್ಲಿಯೂ ಕರ್ಮಜಾಲವೇ ಪಸರಿಸುತ್ತದೆ. ಅಜ್ಞಾನ ಜೀವನೆಂಬ ಮೃಗವು ದುರ್ಧರವಾಗಿ ಭ್ರಮೆಗೊಂಡು ಅದರಲ್ಲಿ ಬೀಳುವುದು. ದಾರಿ ನೋಡುತ್ತಾ ಕಾಲನೆಂಬ ಬೇಡನು ಕುಳಿತಿರುವನು. ಜೀವನು ಹೇಗೆ ತಪ್ಪಿಸಿಕೊಳ್ಳುವನು ನೋಡೋಣ ಅನ್ನುವನು. ಕೂಡಲೇ ಸ್ವಶಾಪಾಶವನ್ನು ಹಾಕಿ ಜೀವನವನ್ನು ತನ್ನ ಮುಖದ ಕಡೆಗೆ ಎಳೆಯುವನು. ಆ ಕಾಲದ ಕೈಯಲ್ಲಿ ಜೀವನು ಸಿಕ್ಕಿದನೆಂದರೆ ಪುನಃ ಜನ್ಮ ಮರಣ ಎಂದೂ ತಪ್ಪದು. ಆತನು ದುಃಖದಾಯಕವಾದ ಸಂಸಾರ ಚಕ್ರದ ಮೇಲೆ ಹಾಕಿ ಒಂದು ಕ್ಷಣ ಮಾತ್ರ ವಿಶ್ರಾಂತಿ ಕೊಡದೆ ತಿರುಗಿಸುವನು. ಏನಾದರೂ ಸತ್ಕರ್ಮ ಮಾಡಲಿಕ್ಕೆ ಹೋದರೆ ಕೂಡಲೇ ಅಲ್ಲಿ ಫಲಾಶೆಯನ್ನು ಹಾಕಿ ಜೀವನನ್ನು ಮತ್ತಿಷ್ಟು ಬಿಗಿಯಾಗಿ ತನ್ನ ಪಾಶದಲ್ಲಿ ಕಟ್ಟುವನು. ಹಾಗಾದರೆ ಇಂಥ ಜೀವನು ಜನ್ಮ ಮರಣ ರೂಪ ಸಂಸಾರದೊಳಗಿಂದ ತಪ್ಪಿಸಿಕೊಂಡು ಅಕ್ಷಯ ಸುಖವನ್ನು ಹೊಂದಲಿಕ್ಕೆ ಉದಾಯೆಯಲ್ಲಿರುವುದು. ಅಂದರೆ ಹೇಳುವೇನು ಕೇಳಿರಿ. ಒಂದೇ ಕ್ಷಣ ಸತ್ಸಂಗವೂ ಆಗುತ್ತಲೇ ಅದರ ಆನಂದ ಲೇಷವು ಹೃದಯದಲ್ಲಿ ಅನುಭವಿಸುವನು. ಅದರ ಮೂಲಕ ಸಂತ ಶರಣಗಳಲ್ಲಿ ಸಂಸ್ಕಾರವು ದೃಢವಾಗಿ ನಿಂತು ಮತ್ಯಾವುದು ಅಧಿಕ ಸುಖಕರವಾಗಿ ಕಾಣಿಸಲಾರದು. ಆಗ ದೃಢ ವೈರಾಗ್ಯವು ಹೃದಯದಲ್ಲಿ ತುಂಬಿ ವಿಷಯೇಚ್ಛೆಯ ದೂರವಾಗುವುದು. ಆ ದಿಶೆಯಿಂದ ನಿರ್ವಿಘ್ನವಾಗಿ ಪುರಾಣಗಳನ್ನು ಶ್ರವಣ ಮಾಡುತ್ತಾನೆ ಮತ್ತು ವೇದಾಂತ ಶಾಸ್ತ್ರದಲ್ಲಿಯೇ ಮನಸ್ಸು ರಮಿಸುವುದು. ಏಕಾಗ್ರ ಮನಸ್ಸಿನಿಂದ ಶ್ರವಣ ಮಾಡುತ್ತಾ ಸ್ವರೂಪದಲ್ಲಿ ಆಸ್ತಿಕ ಬುದ್ಧಿ ಉತ್ಪನ್ನವಾಗುವುದು. ಮನನ ಮತ್ತು ನಿಧಿ ಧ್ಯಾಸನಗಳಿಂದ ಜೀವೇಶ್ವರ ಐಕ್ಯತ್ವವಾಗುವುದು. ಇಂಥ ಐಕ್ಯ ಜ್ಞಾನವು ಗುರುಕೃಪೆ ವಿನಃ ಎಂದೂ ಪ್ರಾಪ್ತವಾಗಲಾರದು. ಮತ್ತು ಈ ಧ್ಯಾನದಿಂದ ಭವಬಂಧನವು ಹರಿದು ಕಾಲನ ಪಾಶಖಂಡನಾಗುವುದು. ಆದ್ದರಿಂದ ಸದ್ಗುರುವಿಗೆ ಶರಣು ಹೋಗಬೇಕು. ಆತನ ಕೃಪೆಯಿಂದಲೇ ಜೀವನು ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳುವನು. ಆತನನ್ನೇ ಸಂಪೂರ್ಣ ಭಾವದಿಂದ ಭಜಿಸತಕ್ಕದ್ದು. ಇಲ್ಲದಿದ್ದರೆ ಆ ಭವವನ್ನು ಹೊಂದಬೇಕಾಗುವುದು. ಇರಲಿ, ಈಗ ಶ್ರೋತ್ರ ಜನರುಗಳಿರ ಕಥಾ ಸಂಧಾನವನ್ನು ಶ್ರವಣ ಮಾಡುವಂತರಾಗಿರಿ. ಆದ್ದರಿಂದ ಭವಬಂಧನವು ಸಹಜವಾಗಿ ನಾಶ ಹೊಂದಿ ಆತ್ಮಜ್ಞಾನವು ಪ್ರಾಪ್ತಿಯಾಗುತ್ತದೆ. ವೇದಾಂತ ಧ್ವಜವನ್ನು ಏರಿಸಿದಂಥ ಶ್ರೀ ಸಿದ್ಧಾರೂಢ ಮಹಾರಾಜರು ಹುಬ್ಬಳ್ಳಿಯಲ್ಲಿದ್ದು ಭಕ್ತರ ಕಾರ್ಯಗಳನ್ನು ಅತ್ಯಾದರದಿಂದ ಪೂರೈಸುತ್ತಿರುವರು. ಒಂದಾನೊಂದು ಕಾಲದಲ್ಲಿ ಅನೇಕ ಭಕ್ತ ಜನರು ಕೂಡಿ ಸಂತ ಭೋಜನ ಮಾಡಿಸಬೇಕೆಂದು ಇಚ್ಛೆಯಿಂದ ತಮ್ಮೊಳಗೆ
ಸಾತಪ್ಪ ಎಂಬಾತನನ್ನು ಪ್ರಮುಖನನ್ನಾಗಿ ಮಾಡಿ ಸದ್ಗುರುವಿಗೆ ಪ್ರಾರ್ಥಿಸುವಂತರಾದರು. ಹೇ ಸಿದ್ಧಾರೂಢ ಸ್ವಾಮಿಗಳೇ, ಇಲ್ಲಿ ಸಮೀಪವಿರುವ ಮಾವನೂರು ಎಂಬ ಗ್ರಾಮದಲ್ಲಿ ಸಮಾರಾಧನೆಯನ್ನು ಮಾಡಲಿಚ್ಛಿಸುತ್ತೇವೆ. ತಾವಾದರೂ ಕೃಪಾ ಮಾಡಿ ಅಲ್ಲಿವರೆಗೆ ಬರಬೇಕಾಗುತ್ತದೆ. ಅದಕ್ಕೆ ಸದ್ಗುರುಗಳು ತಥಾಸ್ತು ಅಂದರು. ಆಮೇಲೆ ಪಾಲಕಿ ತಯಾರಿಸಿ ಅದರ ಮೇಲೆ ಸ್ವಾಮಿಯವರನ್ನು ಕೂಡಿಸಿ ಹೊರಟರು. ಆ ಸಮಯದಲ್ಲಿ ಭಕ್ತರೆಲ್ಲ ಭಜನೆ ಮಾಡುತ್ತಾ ನಡೆಯುವಾಗ ಭಜನೆಯ ಘೋಷವು ಆಕಾಶದಲ್ಲೆಲ್ಲ ತುಂಬಿ ಆಗಿನ ಆನಂದವು ತ್ರಿಭುವನದಲ್ಲಿ ಪೂರಿತವಾಯಿತು. ಉತ್ಸವದಿಂದ ಮಾರ್ಗ ಕ್ರಮಿಸುತ್ತಾ ಮಾವನೂರು ಗ್ರಾಮಕ್ಕೆ ಬಂದು ಸಿದ್ಧಾರೂಢರನ್ನು ಇಳಿಸಿ ಒಂದು ಶುಭ ಗ್ರಹಕ್ಕೆ ಕರಕೊಂಡು ಹೋಗಿ ದಿವ್ಯ ಪೀಠದ ಮೇಲೆ ಕೂಡಿಸಿದರು. ಎಲ್ಲ ಪೂಜಾ ಸಾಮಗ್ರಿಗಳನ್ನು ತಂದು ಸದ್ಗುರುಗಳಿಗೆ ಷೋಡೋಪಚಾರಗಳಿಂದ ಪೂಜಾ ಮಾಡಿದರು. ನಂತರ ಸಾತಪ್ಪನು ಪಾಪಕ್ರಿಯೆ ಸಲುವಾಗಿ ಪಾಕಶಾಲೆಗೆ ಹೋದನು. ಅಲ್ಲಿ ಸಾವಿರಾರು ಮಂದಿ ದಿಶೆಯಿಂದ ಅಂಗಡಿ ತಯಾರಾಗುತ್ತಿತ್ತು. ಹಾಗೆ ಬಿರಾಂಜಿ ಅಣ್ಣ ಮಾಡೋದಕ್ಕೋಸ್ಕರ ಒಂದು ಕಡಾಯಿಯೊಳಗೆ ಬೆಣ್ಣೆ ಕಾಯಿಸಲಿಕ್ಕೆ ಇಟ್ಟಿತು. ಕುದಿ ಬಂದು ತುಪ್ಪ ತಯಾರಾದ ಕೂಡಲೇ ಅದನ್ನು ಬಿರಾಂಜಿ ಮಾಡತಕ್ಕಂಥ ತೆಪೇಲಿಯೊಳಗೆ ಸುರಿಯುವುದರ ಸಲುವಾಗಿ ಸಾತಪ್ಪನು ಆ ಕಡಾಯಿಯನ್ನು ಒಂದು ಅರಿವೆಯಿಂದ ಹಿಡಿದು ಎತ್ತಿ ತೆಪಾಲಿ ಅಂಚಿಗೆ ಹಚ್ಚಿದನು. ಆ ಕೂಡಲೇ ಅದು ಕೈಯೊಳಗಿನಿಂದ ಜಾರಿ ಭೂಮಿಗೆ ಬಿದ್ದು ತುಪ್ಪವೆಲ್ಲ ನಾಲ್ಕೂ ಕಡೆಗೆ ಸಿಡಿಯಿತು. ಆ ಅತ್ಯುಷ್ಣವಾದ ತುಪ್ಪವು ಸಾತಪ್ಪನ ಮೈಮೇಲೆ ತುಂಬಾ ಸಿಡಿದು ಅದರಿಂದ ಆತನ ಮೈಯೆಲ್ಲ ಉರಿ ಹತ್ತಿ ಕೂಡಲೇ ಗುಳ್ಳೆ ಎದ್ದವು. ಸಿದ್ಧಾರೂಢ ರಕ್ಷಿಸು ಎಂದು ಕೂಗಿ ಸಾತಪ್ಪನು ನೆಲದ ಮೇಲೆ ಬಿದ್ದು ವ್ಯಥೆ ಸಹಿಸಲಾರದೆ ಮೂರ್ಛಾಗ್ರತನಾದನು. ಜನರೆಲ್ಲ ಗಾಬರಿಯಾಗಿ ನಾಲ್ಕು ಕಡೆಗೆ ಓಡ ಹತ್ತಿದರು. ಯಾರೂ ಔಷಧ ತರುತ್ತೇವೆ ಎನ್ನುತ್ತಾರೋ, ಯಾರೋ ಎಣ್ಣೆ ತಂದು ಹಚ್ಚುತ್ತಾರೆ ಮತ್ತು ಅನೇಕ ಉಪಚಾರಗಳನ್ನು ಮಾಡುತ್ತಾರೆ. ಆ ಸಮಯದಲ್ಲಿ ಈ ವರ್ತಮಾನ ಕೇಳಿ ಬಹಳ ಗಡಿಬಿಡಿಯಿಂದ ಸದ್ಗುರುಗಳು ಅಲ್ಲಿಗೆ ಬರುವಂತರಾದರು ಮತ್ತು ಆ ಭಕ್ತ ಶಿರೋಮಣಿಯಾದ ಸಾತಪ್ಪನ ಹತ್ತಿರ ಬಂದು ನೋಡುತ್ತಾರೆ. ಸಾತಪ್ಪನ ಪತ್ನಿ ಪುತ್ರರು ಭೂಮಿ ಮೇಲೆ ಬಿದ್ದು ಆತನನ್ನು ನೋಡಿ ಏನೇನೋ ಧೈರ್ಯ ಹಿಡಿಯಲಾರದೆ ಬಹಳ ಆಕ್ರಾಂತ ಮಾಡುವಂತರಾದರು. ಅವರನ್ನು ನೋಡಿ ಸದ್ಗುರುಗಳು ಅನ್ನುತ್ತಾರೆ, ನೀವು ಏನು ಭಯಪಡಬೇಡಿರಿ. ಆತನು ಪರೋಪಕಾರ ಕೆಲಸದಲ್ಲಿ ಪವಿತ್ರನಾಗಿರುವಾಗ ಆ ಸಂಕಷ್ಟ ಬಂದಿರುವುದರಿಂದ ಸದ್ಗುರು ಆತನನ್ನು ಸರ್ವದಾ ರಕ್ಷಣೆ ಮಾಡುತ್ತಾನೆ. ಹೀಗಂದು ಆ ದಯಾಳುಗಳಾದ ಸದ್ಗುರುಗಳನ್ನು ಸಾತಪ್ಪನ ಮೈಮೇಲೆ ಕೈಯಾಡಿಸಿ ಅಂದದ್ದೇನೆಂದರೆ, ಈ ತುಪ್ಪ ತಣ್ಣಗದೆ, ಈತನು ಈಗಲೇ ಹೇಳುವನು. ಈ ಪ್ರಕಾರ ಅಂದು ನಿದ್ರಿಸನಿಗೆ ಎಬ್ಬಿಸಿದಂತೆ ಸಾತಪ್ಪನ ಮೈಮೇಲೆ ಚಪ್ಪರಿಸಿ ಎಬ್ಬಿಸಿದರು. ಈ ಚಮತ್ಕಾರವನ್ನು ನೋಡಿ ಸರ್ವರೂ ಆಶ್ಚರ್ಯಭರಿತರಾಗಿ ಜಯ ಜಯಕಾರ ಮಾಡುವಂತರಾದರು. ಆಗ ಸಾತಪ್ಪನು ಎದ್ದು ಕುಳಿತುಕೊಂಡು ತನ್ನ ಮೈ ಮೇಲೆ ಕೈ ಸವರಿ ನೋಡಿ ಎನ್ನುತ್ತಾನೆ, ನನ್ನ ಮೈಗೆ ಹೇಗೆ ತುಪ್ಪ ಹತ್ತಿತು? ನಾನು ಸ್ನಾನ ಮಾಡಿ ಬರುವೆನು. ಹೀಗಂದು ತನ್ನ ಸುತ್ತಮುತ್ತ ನೋಡಿ ಕೂಡಲೇ ಆ ಸಂಗತಿ ನೆನಪಿಗೆ ಬಂದು ಮುಂದೆ ಸದ್ಗುರುಗಳನ್ನು ಕಂಡು ಆತನಿಗೆ ಅತ್ಯಂತ ಆನಂದವು ಉಕ್ಕಿ ಉಕ್ಕಿ ಬರುವಂಥದ್ದಾಯಿತು. ಸಾತಪ್ಪನು ಅನ್ನುತ್ತಾನೆ, ಹೇ ದಯಾಳನೇ, ನೀನು ರಕ್ಷಣಕರ್ತ ಇರುವಾಗ ಕಾಲನ ಸತ್ತ ಸಹ ನಮ್ಮ ಮೇಲೆ ನಡೆಯಲಾರದು. ನೀನು ಪ್ರತ್ಯಕ್ಷ ಲೀಲಾವತಾರಿಯಾದ ಈಶ್ವರನಿರುತ್ತಿ. ಪ್ರೇಮ ಬರದಿಂದ ಈ ಪ್ರಕಾರ ಅಂದು ಸಾತಪ್ಪನು ದೃಢವಾಗಿ ಸದ್ಗುರು ಚರಣಗಳನ್ನು ಹಿಡಿದನು. ಆಮೇಲೆ ಸ್ನಾನ ಮಾಡಲಿಕ್ಕೆ ಹೋದನು. ಆತನ ಶರೀರವೆಲ್ಲ ಗುರುಹಸ್ತ ಸ್ಪರ್ಶದಿಂದ ತಣ್ಣಗಾಗಿದ್ದು ಸ್ನಾನ ಮಾಡಿದ ಗುಳ್ಳೆಗಳು ಸಹ ಅಲ್ಲಿಂದಲೇ ಕರಗಿ ಹೋದವು ಮತ್ತು ಶರೀರವು ಯಥಾಪ್ರಕಾರ ನಿರ್ಮಲವಾಯಿತು. ಮಹಾಕಾರ್ಯಕ್ಕೆ ಬಂದಂಥ ವಿಘ್ನವು ಶ್ರೀ ಸಿದ್ಧ ಕೃಪೆಯಿಂದ ತಪ್ಪಿ ಹೋಯಿತು. ಈ ಎಲ್ಲ ಜನರು ಆನಂದಭರಿತರಾಗಿ ಸದ್ಗುರುಗಳನ್ನು ಬಹು ಪ್ರೇಮದಿಂದ ಪೂಜಿಸುವಂತರಾದರು. ಆಗ ಭೋಜನ ಕಾರ್ಯ ಆರಂಭವಾಯಿತು. ಸದ್ಗುರುಗಳು ಸ್ವತಃ ನೀಡಲಿಕ್ಕೆ ಬಂದರು. ಹಸ್ತದಲ್ಲಿ ಒಂದು ರೊಟ್ಟಿ ಹಿಡಿದುಕೊಂಡು ಅದರ ತುಂಡುಗಳನ್ನು ಊಟಕ್ಕೆ ಕುಳಿತಿರುವ ಪ್ರತಿಯೊಬ್ಬ ಭಕ್ತನಿಗೂ ಬಾಯಿಯೊಳಗೆ ಹಾಕುತ್ತಾ ನಡೆಯುತ್ತಿದ್ದರು. ಎಲ್ಲರೂ ಭೋಜನ ಆಗುತ್ತಿರುವಾಗ ಆ ಸಿದ್ಧ ಮಾತೆಯು ಭಕ್ತಿಯೊಳಗಿಂದ ಅಡ್ಡಾಡುತ್ತಾ ಯಾರೊಬ್ಬರ ಎಲೆಯ ಮೇಲೆ ಏನೊಂದು ವಸ್ತು ಕಡಿಮೆಯಾಯಿತೆಂದರೆ ಆ ಕೂಡಲೇ ಸದ್ಗುರುಗಳು ತಂದು ನೀಡುತ್ತಿದ್ದರು. ಸರ್ವಜ್ಞರು ಈ ಸದ್ಗುರುಗಳ ಆನಂದ ಮುಖವನ್ನು ಭಕ್ತ ಜನರ ಭೋಜನ ಕಾಲದಲ್ಲಿ ಪ್ರಫುಲ್ಲಿತವಾದ ಶೋಭೆಯನ್ನು ನೋಡಿ ಭೋಜನಾನಂದಕ್ಕಿಂತ ಅಧಿಕವಾದ ಆನಂದವನ್ನು ಪಡುವಂತರಾದರು. ಸರ್ವರಿಗೂ ತೃಪ್ತಿಯಾದ ಬಳಿಕ ಸಿದ್ಧರು ತಾವೂ ಭೋಜನ ಮಾಡಿದರು. ಸದ್ಗುರುಗಳು ಭಕ್ತ ಕಾರ್ಯವನ್ನು ಈ ರೀತಿಯಿಂದ ನಿರ್ವಿಘ್ನ ಮಾಡಿಕೊಟ್ಟರು. ಹಾಗೆ ಬಾಲಕನು ಆನಂದ ನೋಡಿ ತಾಯಿಗೆ ಆನಂದವಾಗುವುದು.
ಅಥವಾ ಪ್ರಜೆಗಳ ಸೌಖ್ಯದಿಂದ ರಾಜನು ಸುಖಪಡುವನೋ ಹಾಗೆ ಭಕ್ತರ ಸುಖದಿಂದಲೇ ಆತನು ಸುಖಪಡುವನು. ಭಕ್ತರ ತಂದೆ ತಾಯಿ ಎಂದು ಭಾವಿಸಲ್ಪಟ್ಟ ಸದ್ಗುರುವು ಅವರ ತಾಪವನ್ನು ಹರಣ ಮಾಡಿ ಅವರ ಪಾಪವನ್ನು ಕಳೆದು ಸುಖರು ಸ್ವರೂಪವನ್ನು ತೋರಿಸುವನು. ಇರಲಿ, ಸದ್ಗುರುನಾಥರನ್ನು ಪಾಲಕಿ ಮೇಲೆ ಕೂಡಿಸಿ ಆನಂದದಿಂದ ಮೆರೆಸುತ್ತಾ ಭಕ್ತರು ಭಜನೆ ಘೋಷದಿಂದ ಸಿದ್ಧಾಶ್ರಮಕ್ಕೆ ಬಂದು ಇಳಿಸಿ ಜಯ ಜಯಕಾರ ಮಾಡಿ ಎಲ್ಲರೂ ತಮ್ಮ ತಮ್ಮ ಸ್ವಸ್ಥಾನಕ್ಕೆ ಹೋಗುವಂತರಾದರು. ಇಂಥ ನೀನು ಸದ್ಗುರು ಮಾತಾ ಭಕ್ತ ಜನರಿಗೆ ಕೃಪೆಯಿಂದ ಒಲಿದು ತ್ರಿಭುವವನ್ನು ಆನಂದದಿಂದ ತುಂಬಿಸಿದಿ. ಈಗ ಹೇ ಶ್ರೋತ್ರ ಜನರುಗಳಿರ ಕಥೆಯ ಲಕ್ಷ್ಯಾರ್ಥವನ್ನು ಕೇಳುವಂತರಾಗಿರಿ. ಸಾತಪ್ಪನ ಜೀವನು ಆತನು ಸ್ತ್ರೀ ಪುತ್ರಾದಿಗಳೆಂಬ ಜನರಿಗೋಸ್ಕರ ಮೋಹವೆಂಬ ತುಪ್ಪವು ಸುರಿಯುತ್ತಿರುವಾಗ ಅದು ಆತನಿಗೆ ಆವರಿಸಿಕೊಳ್ಳಲಾಗದೆ ಕೈತಪ್ಪಿ ದುಃಖದಿಂದ ಮೈತುಂಬ ಉರಿಯುತ್ತಿರುವಾಗ ದಯಾಗಣನಾದ ಸದ್ಗುರು ಪ್ರಾಪ್ತನಾದನು. ಸದ್ಗುರುವು ಬಂದು ಆತನ ಮೈ ಮೇಲೆ ಬೋಧಹಸ್ತವನ್ನು ಸವರಿದ ಕೂಡಲೇ ಆತನು ಸಾವಧಾನವಾಗಿ ಮೋಹ ಸಂಬಂಧ ತಾಪವು ಶಾಂತವಾಗಿ ಇಚ್ಛೆಗಳೆಂಬ ಗುಳ್ಳೆಗಳು ಸಹ ಹೋದವು. ಬ್ರಹ್ಮಾನಂದಾದ ನೀನು ಸದ್ಗುರುನಾಥನೇ, ನನ್ನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟು ನನ್ನ ಭವಭಯವನ್ನು ನಿರಸನವಾಗುವುದಕ್ಕೋಸ್ಕರ ದಾರಿ ತೋರಿಸುವಂತನಾಗು. ಮುಂದಿನ ಅಧ್ಯಾಯದಲ್ಲಿ ಹೇ ಶ್ರೋತೃ ಜನರಗಳ ಸುರಸ ಕಥೆಯನ್ನು ಸಾವಕಾಶವಾಗಿ ಶ್ರವಣ ಮಾಡುವಂತರಾಗಿರಿ. ಅದರ ಶ್ರವಣ ಮಾತ್ರದಿಂದ ಸರ್ವ ದೋಷಗಳು ನಿಮಿಷದೊಳಗೆ ಸುಟ್ಟು ಹೋಗುವವು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಶ್ರೀ ಅತಿ ಮಧುರವಾದ 20ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾ ಅರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.